ಪ್ರಧಾನಿ ನರೇಂದ್ರ ಮೋದಿ ಕನಸಿನ ಆದರ್ಶ ಗ್ರಾಮ ಯೋಜನೆ ಕನಸಾಗಿಯೇ ಉಳಿದಿದೆ. ಸಂಸದರು ಮಾತ್ರ ಇನ್ನೂ ಅಭಿವೃದ್ಧಿ ಕಾರ್ಯ ಮಾಡೋದ್ರಲ್ಲೇ ಇದ್ದಾರೆ. ಇವರನ್ನೆಲ್ಲ ನಂಬಿಕೊಂಡ್ರೆ ಆಗಲ್ಲ ಅಂತ ಅಂದುಕೊಂಡ ಅವರು ಗ್ರಾಮವನ್ನ ಡಿಜಿಟಲ್ ಮಾಡಲು ಅಂದು ಚಿಂತನೆ ನಡೆಸಿದ್ರು ಅಷ್ಟೇ. ಇದೀಗ ಗ್ರಾಮಕ್ಕೆ ಗ್ರಾಮವೇ ಡಿಜಿಟಲ್ ಮಯವಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯನ್ನ ಆದರ್ಶ ಗ್ರಾಮ ಮಾಡ್ತೀನಿ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ದತ್ತು ಪಡೆದಿದ್ರು. ಆದ್ರೆ ದತ್ತು ಪಡೆದಾಗಿನಿಂದ 2-3 ಬಾರಿ ಗ್ರಾಮಕ್ಕೆ ಭೇಟಿ ನೀಡಿದ್ದು ಬಿಟ್ರೆ ಇದುವರೆಗೂ ಹೋಗಿಲ್ಲ. ಇಂದಿಗೂ ಅಲ್ಲಿ ಹೇಳಿಕೊಳ್ಳುವಂತಹ ಒಂದೇ ಒಂದು ಅಭಿವೃದ್ಧಿಯೂ ಆಗಿಲ್ಲ. ಹೀಗಾಗಿ ಬೆಳಗೋಳ ಗ್ರಾಮವನ್ನ ವಿಜಯ ಬ್ಯಾಂಕ್ ಡಿಜಿಟಲ್ ಗ್ರಾಮವನ್ನಾಗಿ ಮಾಡಲು ಮುಂದಾಗಿದೆ. ಈಗಾಗಲೇ ಗ್ರಾಮದ 120 ಮೀಟರ್ ವ್ಯಾಪ್ತಿಯಲ್ಲಿ ಉಚಿತ ವೈಫೈ ಸೇವೆ ನೀಡಲಾಗಿದ್ದು, ಗ್ರಾಮದಲ್ಲಿರುವ 805 ಮನೆಗಳಿಗೆ ಮುಂದಿನ ದಿನಗಳಲ್ಲಿ ಉಚಿತ ಇಂಟರ್ನೆಟ್ ಸೌಲಭ್ಯ ನೀಡಲಿದ್ದಾರೆ. ಈ ವಿಲೇಜಲ್ಲಿ 805 ಮನೆಗಳು ಬರ್ತದೆ. ಈಗ ನಾವು ಪ್ರತಿ ಮನೆಗೂ ಸಾಧಾರಣ ಮ್ಯಾಕ್ಸಿಮಮ್ ನಮ್ಮಲ್ಲಿ ಅಕೌಂಟು ಇದೆ. ಆದರೂ ನಾವು ಅದಕ್ಕಾಗಿ ಒಂದು ಮನೆ ಬಿಡಬಾರ್ದು ಅಂತ ದೃಷ್ಟಿಯಲ್ಲಿ ಒಬ್ಬರನ್ನು ಡೈಲಿ ಸೆನ್ಸಸ್ಗೆ ಕಳಿಸಿ ಪ್ರತಿ ಮನೆಗೂ ವಿಸಿಟ್ ಮಾಡಿ ಆ ಪ್ರತಿ ಮನೆಯದ್ದು ಒಂದು ಅಕೌಂಟ್ ಮಾಡಬೇಕು ಅಂತ ಹೇಳಿ ಅದರ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ವೈಫೈ ನಮಗೆ ಇಲ್ಲಿ ಕನೆಕ್ಷನ್ ಸಿಗ್ತದೆ. ಅದು 120 ಮೀಟರ್ ವ್ಯಾಪ್ತಿಯಲ್ಲಿ ಅದು ಫ್ರೀಯಾಗಿ ಸಿಗ್ತಾ ಇದೆ. ಇನ್ನು ಬೆಳಗೋಳ ಗ್ರಾಮದಲ್ಲಿ ವಿಜಯ ಬ್ಯಾಂಕ್ ಹೊಸ ಶಾಖೆ ಕೂಡ ತೆರೆದಿದ್ದು, ತಮ್ಮ ಯೋಜನೆಯ 80% ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ. ಪ್ರತಿದಿನ ಗ್ರಾಮಕ್ಕೆ ಭೇಟಿ ನೀಡುತ್ತಿರುವ ಅಧಿಕಾರಿಗಳು ಕ್ಯಾಶ್ಲೆಸ್ ವ್ಯವಹಾರದ ಬಗ್ಗೆಯೂ ಗ್ರಾಮಸ್ಥರಿಗೆ ತಿಳಿಸಿಕೊಡುತ್ತಿದ್ದಾರೆ. ಪ್ರಮುಖವಾಗಿ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್, ಸ್ವೈಪಿಂಗ್, ಡೆಬಿಟ್ ಕಾರ್ಡ್, ಮೊಬೈಲ್ ಬ್ಯಾಂಕಿಂಗ್ ಹೀಗೆ ಪ್ರತಿಯೊಂದರ ಬಗ್ಗೆಯೂ ಮಾಹಿತಿ ನೀಡುತ್ತಿದ್ದು, ಅಕೌಂಟ್ ಇಲ್ಲದವರಿಗೆ ಅಕೌಂಟ್ ಮಾಡಿಕೊಡುತ್ತಿದ್ದಾರೆ. ಇನ್ನು ಗ್ರಾಮದಲ್ಲೇ ಹೊಸ ಎಟಿಎಂ ಕೇಂದ್ರ ತೆರೆದಿರೋ ಬ್ಯಾಂಕ್ ಅಧಿಕಾರಿಗಳು ಹಣವನ್ನ ಅಕೌಂಟ್ಗೆ ಹಾಕೋದು, ತೆಗೆಯೋದು, ಎಟಿಎಂ ಬಳಕೆ ಮಾಡುವುದರ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಇನ್ನು ವಿಜಯ್ ಬ್ಯಾಂಕ್ನ ಕೆಲಸಕ್ಕೆ ಗ್ರಾಮಸ್ಥರು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ಒಂದು ಬಿಳುಗೋಳ ಗ್ರಾಮನೂ ಸಹ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಈ ಬ್ಯಾಂಕು ಸಹ ಅದಕ್ಕೆ ಸಹಕಾರಿಯಾಗಿದೆ. ಬಟ್ ಇವರು ಮನೆಗೆ ತೆರಳಿ ಸಾಕಷ್ಟು ಅವ್ರಿಗೆ ಮಾಹಿತಿಗಳನ್ನ ಕೊಟ್ಟು ಅಕೌಂಟ್ ಇಲ್ಲದೇದವ್ರನ್ನ ಅಕೌಂಟ್ ಮಾಡಿಸಿ ಅವ್ರಿಗೆ ಸ್ವೈಪ್ ಕಾರ್ಡು ಯಾವ ಥರ ಬಳಕೆ ಮಾಡಬೇಕು, ನೀವು ಯಾವ ಥರ ಅನುಕೂಲ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಈ ಮ್ಯಾನೇಜರು ಮತ್ತು ಸಿಬ್ಬಂದಿಗಳು ಸಾಕಷ್ಟು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇದು ಜನಗಳಿಗೆ ಸಹಕಾರಿ ಆಗ್ಬೋದು ಅಂತ ನಮ್ಮ ಒಟ್ಟಾರೆ ಯೋಜನೆಯಿಂದ ಜನಸಾಮಾನ್ಯರಿಗೆ ಕ್ಯಾಶ್ಲೆಸ್ ವ್ಯವಹಾರ, ಎಟಿಎಂ, ಡೆಬಿಟ್ ಕಾರ್ಡ್ ಸೇರಿದಂತೆ ಬ್ಯಾಂಕ್ ವ್ಯವಹಾರದ ಬಗ್ಗೆ ಮಾಹಿತಿ ಏನೋ ಸಿಗ್ತಿದೆ. ಆದರೆ ಇನ್ನು ಗ್ರಾಮಗಳು ಮೂಲ ಸೌಲಭ್ಯಗಳಿಂದ ವಂಚಿತವಾಗಿ ನರಳಾಡ್ತಿದೆ. ಈ ಗ್ರಾಮ ಅಭಿವೃದ್ಧಿ ಪಥದತ್ತ ಸಾಗುತ್ತಾ ಕಾದು ನೋಡಬೇಕಿದೆ. ದೀಪಕ್, TV9 ಚಿಕ್ಕಮಗಳೂರು.